ಅಧ್ಯಕ್ಷರಾದಂಥ ಸಾವಿತ್ರಕ್ಕನವರಿಗೆ ಮೊದಲನೇದಾಗಿ ಈ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ಸೊ ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಮತ್ತು ಬುದ್ಧನವರ ಬಸವಣ್ಣನವರ ಆಶೀರ್ವಾದ ಸದಾ ಆ ಹೆಣ್ಣುಮಗಳ ಮೇಲೆ ಇರಲಿ. ಸೊ ಇನ್ನೂ ಹೆಚ್ಚಿನ ಸೇವೆ ಮಾಡಿ ಈ ಒಂದು ಜನಸಂಖ್ಯೆನ ಇನ್ನೂ ಹೆಚ್ಚು ಮಾಡಿ ಈ ಒಂದು ಏನು BSS ರಾಜ್ಯಾಧ್ಯಕ್ಷರಾಗಿ ಇದನ್ನು ನಿಷ್ಠಾವಂತರಿಂದ ಇದೇ ರೀತಿಯೇ ಮುಂದುವರಿಸ್ಕೊಂಡು ಹೋಗಲಿ ಅಂತ ಬಾಬಾ ಸಾಹೇಬರಲ್ಲಿ, ಅಂಬೇಡ್ಕರಲ್ಲಿ ಮತ್ತು ನನ್ನ ಬುದ್ಧನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಆಶೀರ್ವಾದ ಕೂಡ ಆ ಹೆಣ್ಮಗಳ ಮೇಲೆ ಇರಲಿ ಅಂತೇಳಿ ನಿಮ್ಮೆಲ್ಲರ ಒಂದು ಹೊಂದಿಸಿ ನಾನು ಮಾತನಾಡಿದೆ. BSST ರಾಜ್ಯಾಧ್ಯಕ್ಷರಾದ ಸಂಸ್ಥಾಪಕರಾದಂಥ ಸಾವಿತ್ರಕ್ಕವ್ರದ್ದು ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮ ಕೇಂದ್ರ ಕಚೇರಿ ಆದಂಥ ನಂದಗುಡಿಯಲ್ಲಿ ಆಯೋಜನೆ ಮಾಡಿತ್ತು. ಅದೇ ರೀತಿಯಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ, ಅದೇ ರೀತಿಯಾಗಿ ಸಾಕಷ್ಟು ಹೋರಾಟಗಾರರು, ಆಮೇಲೆ ಸಂಘದ ಕಾರ್ಯಕರ್ತರುಗಳು, ಆಮೇಲೆ ಪದಾಧಿಕಾರಿಗಳು ಎಲ್ಲರೂ ಬಂದು ಅವ್ರಿಗೆ ಶುಭ ಕೋರಿ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ. ಅದೇ ರೀತಿಯಾಗಿ ಇದೇ ರೀತಿಯಾಗಿ ಹುಟ್ಟುಹಬ್ಬ ಇನ್ನು ಮುಂದಿನ ದಿನಗಳಿಂದ ಸಾಕಷ್ಟು ಚೆನ್ನಾಗಿ ನಡೀಲಿ, ಹಾಗೂ ಬಾಬಾ ಸಾಹೇಬರು ಭಗವಾನ್ ಬುದ್ಧರ ಆಶೀರ್ವಾದ ಸದಾ ಇವ್ರ ಮ್ಯಾಗಿರ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮಾನ್ಯ ಭಾರತೀಯ ರಾಜ್ಯದ ರಾಜ್ಯಾಧ್ಯಕ್ಷರು, ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಸಾವಿತ್ರಮ್ಮ ಅವರು 40 ದೇವರು ಅವರನ್ನ ಸುರಕ್ಷಿತವಾಗಿ ಕಾಪಾಡಿದ್ದಾರೆ. ಇನ್ನು ಮುಂದಿನ 100 ವರ್ಷಗಳು ಈ ಒಂದು ಸಂಘಟನೆಯಲ್ಲಿ ಅವರು ಬಡವರನ್ನ, ದೀನ ದಲಿತರನ್ನ, ದಿಕ್ಕಿಲ್ಲದವರನ್ನ ಅವರು ಆದರಣೆ ಮಾಡಿ ಅವರ ಜೊತೆಗೆ ಇದ್ದು ಎಲ್ಲಾ ಸಹಾಯಗಳನ್ನ ಆ ಬಡವರಿಗೆ ಒದಗಿಸಿಕೊಡುವಂತ ಕಾರ್ಯ ದೇವರು ಅವರಿಗೆ ಒದಗಿಸಿಕೊಟ್ಟಿದ್ದಾನೆ. ಅವರು ಇನ್ನೂ ಹೆಚ್ಚಾಗಿ ಈ ಒಂದು ಸಂಘಟನೆಯಲ್ಲಿ ನಮ್ಮ ಒಂದು ಪದಾಧಿಕಾರಿಗಳು ಏನಿದ್ದಾರೋ ಅವರೆಲ್ಲರಿಗೂ ನಮ್ಮ ಈ ಶುಭಾಶಯಗಳ ಮುಖಾಂತರ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ಈ ಒಂದು ಏನು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡುವಾಗ ಅವ್ರ ಕುಟುಂಬವನ್ನ, ಅವರನ್ನ ಇನ್ನೂ ಹೆಚ್ಚಾಗಿ 100 ವರ್ಷಗಳ ಕಾಲ ಅವರನ್ನ ಆಶೀರ್ವಾದ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್. ಅಂತ ನಾವು ಭಾರತೀಯ ಒಂದು BSS ಸಂಘದ ಹೋಬಳಿ ಸುಲ್ಬಲಿ ಹೋಬಳಿಯ ಅಧ್ಯಕ್ಷರು. ಜೈ ಭೀಮ್. ಮೊದಲದಾಗಿ ಇವತ್ತು ನಮ್ಮ ಸಾವಿತ್ರಮ್ಮನವರು 40 ವರ್ಷ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವ್ರಿಗೆ ಆಯುಷು ಆರೋಗ್ಯ ಚೆನ್ನಾಗಿ ಕೊಡಲಿ. ಈ BSSD ಒಂದು ಸಂಸ್ಥೆಯಲ್ಲಿ ಸಂಸ್ಥಾಪಕರಾಗಿ ಮತ್ತು ರಾಜ್ಯಾಧ್ಯಕ್ಷರಾಗಿ ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾವ್ರೆ. ಹೆಣ್ಮಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಬರೆದಂಥ ಸಂವಿಧಾನ 1ರಿಂದ 31 ಇರುವಂಥ ಆರ್ಟಿಕಲನ್ನು ಚೆನ್ನಾಗಿ ಅರ್ಥಕೊಂಡು ತಿಳ್ಕೊಂಡು ದೀನ ದಲಿತರಿಗ ಮತ್ತು ಪರಿಶಿಷ್ಟ ಅಂತ ಬಹಳ ಜನರಿಗೆ ಪ್ರತಿಯೊಬ್ಬರಿಗೂ ಎಲ್ಲ ಜನರು ಸರ್ವಾಂಗ ಜನಕ್ಕೂ ಸಹಾಯ ಮಾಡಿ ಸಾಕಷ್ಟು ನ್ಯಾಯಪರವಾಗಿ, ಕಾನೂನು ಪರವಾಗಿ, ಕಾನೂನುಬದ್ಧವಾಗಿ ಕೆಲಸಗಳನ್ನು ಮಾಡ್ತಾವ್ರೆ. ಇನ್ನು ಮುಂದೇನೂ ಅದೇ ರೀತಿ ಹೆಚ್ಚಾಗಿ ಅವರು ಈ BSSDಯಲ್ಲಿ ಅದು ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ದೇವರು ಅವ್ರಿಗೆ ಸಹಾಯವಾಗಿರಲಿ. ನಾವೆಲ್ಲ ಅವ್ರ ಸಹಕಾರದಾಗಿರ್ತೀರಿ. ಇನ್ನು ಮುಂದೇನು ಬರೋ ವರ್ಷಕ್ಕೆ ಸಾಕಷ್ಟು ಜನ ಇನ್ನೂ ಸೇರಲಿ ಅಂತ ಮನಸ್ಪೂರ್ವಕವಾಗಿ ನಾವು ಆಶೀರ್ವಾದ ಮಾಡ್ತಾ ನಮ್ಮ ಮಾತು ನಾವು ಮುಗಿಸ್ತೀವಿ. ನಮ್ಮ ಹೆಸರು ಸಂಪತ್ ಅಂತ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲಿಂಗ್ ಇನ್ ಇಂಡಿಯಾ ನ್ಯಾಷನಲ್ ಅನರ್ಬಲ್ ಪ್ರೆಸಿಡೆಂಟ್ ಆಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ರಾಜ್ಯಾಧ್ಯಕ್ಷರಾದಂಥ ನಮ್ಮ ಸಾವಿತ್ರಮ್ಮನವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲರಿಗೂ. ಏನಂತಂದರೆ ಅವರು ಈ ಸಂಘಟನೆಗಂತೂ ತುಂಬ ಕಷ್ಟಪಟ್ಟು ಸಂಘಟನೆ ಮಾಡಿದ್ದಾರೆ. ಅವರಿಗೆ ಬೇರೆಯವರು ಕಷ್ಟ ಸುಖಗಳು ಏನನ್ನೋದು ಅವರು ತುಂಬ ಅರ್ಥಕೊಂಡಿದ್ದಾರೆ. ಯಾರ್ದು ಏನೇ ಆಗಿರಲಿ, ಒಂದು ತಾಲೂಕ್ ಪಂಚಾಯತಿಯಲ್ಲಿ ಆಗಿರ್ಬೋದು, ಇಲ್ಲ ಒಂದು ಪಂಚಾಯತಿಯಲ್ಲಿ ಆಗಿರ್ಬೋದು, ಇಲ್ಲ ಒಂದು ಸ್ಟೇಷನಲ್ಲಿ ಆಗಿರ್ಬೋದು, ಒಂದು DC ಆಫೀಸಲ್ಲಿ ಆಗಿರ್ಬೋದು, ಎಲ್ಲಿ ಏನ ಕಷ್ಟ ಬಡವರಂತ ಯಾರೇ ಬಂದು ಕರೆದ್ರು ಅವ್ರಿಗೆ ಅವರು ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ಇದೇ ಪೋಸ್ಟಲ್ಲಿ ಇನ್ನೂ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೇಕಂತ ನಾವೆಲ್ಲ ಆಶೀರ್ವಾದ ಮಾಡ್ತೀವಿ. ಅವ್ರಿಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರು ತುಂಬ ಆಶೀರ್ವಾದ ಅವ್ರ ಮೇಲೆ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. 40 ವರ್ಷ ಸಂಘಟನೆಗಳಲ್ಲಿ ಸುಮಾರು 15 ವರ್ಷಗಳಿಂದ ಸತತವಾಗಿ ಪ್ರತಿಯೊಬ್ಬರಿಗೂ ಮೆಚ್ಚುವಂತೆ ಕೆಲಸ ಮಾಡಿಕೊಂಡು ಈ ಸ್ಥಾನ ಬಂದಿದ್ದಾರೆ. ರಾಜ್ಯ ಅಧ್ಯಕ್ಷರಾಗಿ ನಮ್ಮನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಕೆಲವು ಸೇವೆಗಳನ್ನು ಮಾಡೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು.
39 ವರ್ಷ ತುಂಬಿ 40 ವರ್ಷಕ್ಕೆ ಬೀಳ್ತಾ ಇದೆ. ಅದು ಕೂಡ ಇವರು 39, 20 ಅಂತ ಕಾಣ್ತಲ್ಲ, 16 ತುಂಬಿ 17 ಬೀಳ್ತಾರೆ. ಯುವಶಕ್ತಿ ಆಗಿಬಿಟ್ಟು ಇವತ್ತು ಮಕ್ಕಳಾಗಿ ತಂಗಿರೋ ಹೋರಾಟಗಾರರು ಜೊತೆ ಬೆರ್ಕೊಂಡು ಜನಗಳ ಕಷ್ಟ ಸುಖನ ಸ್ಪಂದನೆ ಹೋಗ್ತಾ ಇದ್ದಾರದು. ಆಕೆ ಸುಮಾರು 20 ವರ್ಷಗಳ ಕಾಲ ಇದು ತಾಲೂಕು ಆಫೀಸು, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೇ ಜನ ಕಷ್ಟ ಅಂತ ಬಂದರೂ ಕೂಡ ಅವ್ರ ಕಷ್ಟ ಅಕ್ಕ ಅಂತ ಅವ್ರ ಕಡೆ ಒಂದು ಹೆಜ್ಜೆಕ್ಕಿದ್ರೆ ಆ ಎಮ್ಮನ ಅವ್ರ ಕಡೆ ಕೋಟಿ ಹೆಜ್ಜೆಗಳನ್ನ ನಿಲ್ತಾಳೆ. ಯಾರೇ ಬಂದರೂ ಕೂಡ ಕಾನೂನು ಏನಿದೆಯೋ, ನ್ಯಾಯ ಏನಿದೆಯೋ ಯಾಕೂ ಕ್ಯಾರ್ ಮಾಡ್ತಾರ, ನಿರ್ಗಳವಾಗಿ ಮಾತಾಡಿ ಸತ್ಯವನ್ನ ಅವ್ರಿಗೆ ಒದಗಿಸ್ಕೊಡ್ತಾಳೆ. ಏನೇ ಸಮಸ್ಯೆ ಬಂದರೂ ಕೂಡ ತನ್ನ ಖರ್ಚುಗಳಿಂದನೇ ಖರ್ಚಿಕೊಂಡು ಆಕೆ ಹೋಗಿ ಅವ್ರು ಹೋರಾಟ ಮಾಡಿ ಆ ನೋವಿಗೆ ಸ್ಪಂದನೆ ಮಾಡ್ತಾರೆ. ಆದ್ದರಿಂದ ಈ ರೀತಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಬೆಳೀತಕ್ಕಂಥ ಮಕ್ಕಳಲ್ಲಿ ಅವ್ರ ಥರ ಒಂದು ವೈಚಾರಿಕವಾಗಿ ಚಿಂತನೆ ಮಾಡ್ತಕ್ಕಂಥ ವಿಚಾರ ನಿಮ್ಮಲ್ಲಿದೆ. ಅದೇ ರೀತಿಯಾಗಿ ಮುಂದೆ ಬೆಳೀತಕ್ಕಂಥ ಹೆಣ್ಮಕ್ಳು ಏನಿದ್ದಾರೆ ಅವರು ಫಸ್ಟು 4 ಬಾಡಿಗಳಿಗೆ ಸೀಮಿತವಾಗಿದೆ. ಇವತ್ತು ಈ ದೇಶದಲ್ಲಿ ಅಸಮಾನತೆ ಇದೆ. ಇವತ್ತು ಮೇಲುಕಳಂತಿರ್ತಕ್ಕಂಥದ್ದು ಶತಮಾನಗಳಿಂದ ಹೆಣ್ಮಕ್ಳನ್ನ ತನ್ನ ಪುಸ್ತಕಗಳಲ್ಲಿ ಹೆಂಗೆ ಬೇಕೋ ಗಂಡಸರೆಲ್ಲ ಬರ್ಕೊಂಡು ಅವರು ದಫನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಅದಕ್ಕೆ ವಿರುದ್ಧವಾಗಿ ಇವರು ಮೇಲೆದ್ದು 4 ಜನ ಮಕ್ಕಳು ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಹೋಗಿ ನಾವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ 4 ಸಂಸಾರವನ್ನು ಸಾಕೋ ಶಕ್ತಿ ಹೆಣ್ಮಕ್ಳಿಗೆ ಇವತ್ತು ಬರಬೇಕು. ಆ ಶಕ್ತಿ ಬರೋ ರೀತಿಯಲ್ಲಿ ಎಮ್ಮನು ಏನೇ ಸಮಸ್ಯೆಗಳು ಬಂದರೂ ಹೆಣ್ಮಕ್ಳು ತಿಳ್ಬೇಕು ಕೊಟ್ಟು ಇವತ್ತು ಪೂರ್ಣ ಜ್ಞಾನ ಪೂರ್ಣ ಶಕ್ತಿ ಅಂತ ಹೇಳ್ತಾರೆ. ಹಾಗೆ ನೀವು ಹೆಚ್ಚು ಶಿಕ್ಷಣವನ್ನು ಪಡೆದು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಮೇಲೆ ಬಂದು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಈ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಅವರು ಆಸೆ ಪಟ್ಕೊಂಡು ಬರ್ತಾ ಇದ್ದಾರೆ. ಅವರು ಎಷ್ಟೇ ಆಗಲಿ ಅವ್ರ ಹಿಂದೆ ಮುಂದೆ ನಾವು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಎಮ್ಮನ ಜೊತೆ ನಾವು ಹೋರಾಟ ಮಾಡ್ಕೊಂಡು ನಾವು ಸಾಯೋ ತನಕ ಎಮ್ಮಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗೆ ನಾವು ಹೋರಾಟ ಮಾಡ್ಕೊಂಡು ಇರ್ತೀವಿ ಅಂತೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ನಮ್ಮ ಸಾವಿತ್ರಿ ಮೇಡಮ್ ಅವ್ರದ್ದು ಹುಟ್ಟಿದಬ್ಬ. ನಮ್ಮ ಸಮತಾ ಸೈನಿಕರಿಂದ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀರಿ. ಇದೇ ರೀತಿ 100 ಕಾಲ ಸುಖ ಸಂತೋಷವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ, ಬುದ್ಧನ ಆಶೀರ್ವಾದ ಸದಾ ಇವ್ರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತೀನಿ. ಹುಟ್ಟುಹಬ್ಬದ ಶುಭ ಕೋರುವಂಥ ಎಲ್ಲ ನನ್ನ ಸಂಘಟಕರು ಮತ್ತು ನನ್ನ ಎಲ್ಲ ಪದಾಧಿಕಾರಿಗಳು, ಎಲ್ಲ ನನ್ನ ರಾಜ್ಯ ಕಮಿಟಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ.